ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಹೊಸಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಸಿಹಿ ಸುದ್ದಿ. ಜ್ಞಾನಗಂಗೋತ್ರಿ ಸಂಸ್ಥೆಯ ವತಿಯಿಂದ 6 ತಿಂಗಳುಗಳ ಕಾಲ ಒಂದು ಉಚಿತ ಸ್ಪರ್ಧಾತ್ಮಕ ಪರೀಕ್ಷೆಗಳ ತರಬೇತಿಯನ್ನು ನಡೆಸ್ತಾ ಇದ್ದೇವೆ. ಸೊ ಇದು ಜ್ಞಾನ ಸೇತು ಕಾರ್ಯಕ್ರಮವಾಗಿರುತ್ತೆ. ಸೊ ಈ ಒಂದು ಕಾರ್ಯಕ್ರಮಕ್ಕೆ ಸಂಪೂರ್ಣವಾಗಿ ಸ್ಪಾನ್ಸರ್ ಮಾಡ್ತಾ ಇರ್ತಕ್ಕಂಥವರು ಶ್ರೀ ಶರತ್ ಬಚ್ಚೇಗೌಡರವರು, ಶಾಸಕರು ಮತ್ತು ಕಿಯೋನಿಕ್ಸ್ ಅಧ್ಯಕ್ಷರಾಗಿರ್ತಾರೆ. ಸೊ ಇವರು ಈ ಒಂದು ಪ್ರೋಗ್ರಾಮ್ ಏನಿರುತ್ತೆ ಅದರ ಸಂಪೂರ್ಣವಾಗಿ ಸ್ಪಾನ್ಸರನ್ನು ಮಾಡ್ತಾ ಇದ್ದಾರೆ. ಆ್ಯಂಡ್ ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಇದು ಸದುಪಯೋಗವಾಗ್ತಕ್ಕಂಥ ಒಂದು ಕಾರ್ಯಕ್ರಮವಾಗಿರುತ್ತೆ. ಹಾಗಿದ್ರೆ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಏನೇನು ಹೇಳ್ಕೊಡ್ತೇವೆ, ಯಾವ ರೀತಿ ಇದಕ್ಕೆ ನೀವು ನೋಂದಾಯಿಸ್ಕೊಳ್ಬೋದಾಗಿರುತ್ತೆ, ಸೊ ಎಷ್ಟು ಜನ ವಿದ್ಯಾರ್ಥಿಗಳಿಗೆ ನಾವಿಲ್ಲಿ ಉಚಿತ ತರಬೇತಿಯನ್ನು ನೀಡಲಾಗುತ್ತೆ, ಯಾವ ಪ್ಲೇಸಲ್ಲಿ ತರಬೇತಿಯನ್ನು ನೀಡಲಾಗುತ್ತೆ, ಸೊ ಎಲ್ಲವನ್ನ ಕೂಡ ನಾನಿಲ್ಲಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಮೊದಲಿಗೆ 250 ವಿದ್ಯಾರ್ಥಿಗಳಿಗೆ ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ನಾವು ಉಚಿತ ತರಬೇತಿಯನ್ನು ನೀಡಲಾಗುತ್ತೆ. ಸೊ ಇತ್ತೀಚೆಗೆ ನಿಮಗೆಲ್ಲ ಡೆಫಿನೆಟ್ಲಿ ಗೊತ್ತಿರೋ ಹಾಗೆ ಕರ್ನಾಟಕ ಸರ್ಕಾರದ ವತಿಯಿಂದ 50,000ಕ್ಕಿಂತ ಹೆಚ್ಚು ಹುದ್ದೆಗಳನ್ನು ಮುಂದಿನ 1 ತಿಂಗಳಲ್ಲಿ ಭರ್ತಿ ಮಾಡ್ತಕ್ಕಂಥ ಅಥವಾ ಅಧಿವೇಶನ ಹೊರಡಿಸ್ತಕ್ಕಂಥ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿರುತ್ತೆ. ಸೊ ಈ ನಿಟ್ಟಿನಲ್ಲಿ ಈ ಒಂದು ತರಬೇತಿ ಅಂತಕ್ಕಂಥದ್ದು ತುಂಬ ಪೂರಕವಾಗಿರುತ್ತೆ. ಸೊ ಈ ಒಂದು ತರಬೇತಿ ಅಂತಕ್ಕಂಥದ್ದು KPSC ಆಗಿರ್ಬೋದು ಅಥವಾ KEA ನಡೆಸ್ತಕ್ಕಂಥ ಎಲ್ಲ ಗ್ರೂಪ್ ಸಿ ಹುದ್ದೆಗಳು, FDA, SDA, ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಆಗಿರ್ಬೋದು, PDO ಆಗಿರ್ಬೋದು, PSI, PC ಮತ್ತು ನಮ್ಮ UPSC ಮತ್ತು KS ಪರೀಕ್ಷೆಗಳಿಗೆ ಫೌಂಡೇಶನ್ ಕೋರ್ಸ್ ಆಗಿ ಕೂಡ ಇದು ಸರ್ವ್ ಮಾಡುತ್ತೆ. ಸೊ ಹೋಲಿಸ್ಟಿಕಲಿ ನಿಮಗೆ ಎಲ್ಲ ಪರೀಕ್ಷೆಗಳಿಗೆ ಉಪಯುಕ್ತವಾಗ್ತಕ್ಕಂಥ ಒಂದು 6 ತಿಂಗಳ ಕಾಲ ತರಬೇತಿಯನ್ನು ನೀಡ್ತಕ್ಕಂಥ ಕಾರ್ಯಕ್ರಮವಾಗಿರುತ್ತೆ. ಸೊ ಈ ಒಂದು ಕಾರ್ಯಕ್ರಮವನ್ನು ಹೊಸಕೋಟೆಯಲ್ಲಿರ್ತಕ್ಕಂಥ ವೆಂಕಟಾದ್ರಿ ಪಾರ್ಟಿ ಹಾಲಲ್ಲಿ ಕಂಡಕ್ಟ್ ಮಾಡ್ತಾ ಇದ್ದೇವೆ. ಸೊ ಇದೇ ಹಾಲ್ ಆಗಿರುತ್ತೆ. ಇಲ್ಲಿ ನಾವು ಡಿಜಿಟಲ್ ಬೋರ್ಡನ್ನು ಉಪಯೋಗಿಸ್ಕೊಂಡು ನಿಮಗೆ ಆಡಿಯೋ ವಿಷುವಲ್ ತರಗತಿಗಳನ್ನು ಕಂಡಕ್ಟ್ ಮಾಡ್ತಕ್ಕಂಥದ್ದು ನಮ್ಮ ಉದ್ದೇಶವಾಗಿರುತ್ತೆ. ಸೊ ಎಕ್ಸಾಕ್ಟ್ ಅಡ್ರೆಸ್ಸನ್ನು ನಾನಿಲ್ಲಿ ಕೊಟ್ಟಿದ್ದೇನೆ. ಸೊ ಸ್ಥಳ ವೆಂಕಟಾದ್ರಿ ಪಾರ್ಟಿ ಹಾಲ್ ಆಗಿರುತ್ತೆ. ಸೊ SBI ಮೇಲೆ ಇರ್ತಕ್ಕಂಥದ್ದು JCS ಸರ್ಕಲ್, ಇದು ಹೊಸಕೋಟೆಯಲ್ಲಿ ಇರ್ತಕ್ಕಂಥ ಒಂದು ಪಾರ್ಟಿ ಹಾಲ್ ಆಗಿರುತ್ತೆ. ಆ ಒಂದು ಬಿಲ್ಡಿಂಗ್ನಲ್ಲಿರ್ತಕ್ಕಂಥ 4ನೇ ಫ್ಲೋರ್ನಲ್ಲಿ ಈ ತರಬೇತಿಯನ್ನು ನಾವು ಕಂಡಕ್ಟ್ ಮಾಡ್ತಾ ಇದ್ದೇವೆ. ಸೊ ಇದು ವೆಲ್ ವೆಂಟಿಲೇಟೆಡ್ ಪ್ಲೇಸ್ ಕೂಡ ಆಗಿರುತ್ತೆ. ಸೊ ಉತ್ತಮವಾಗಿರ್ತಕ್ಕಂಥ ಸ್ಪೇಷಿಯಸ್ ಬಿಲ್ಡಿಂಗ್ ಇರುತ್ತೆ. ಅದರ ಜೊತೆಗೆ ಸೊ ನೀವು ತರಗತಿಯ ನಂತರ ಅಧ್ಯಯನ ಮಾಡಲಿಕ್ಕೆ ಒಂದು ಲೈಬ್ರರಿಯನ್ನು ಕೂಡ ಕ್ರಿಯೇಟ್ ಮಾಡ್ತಾ ಇದ್ದೇವೆ. ಸೊ ಅಲ್ಲಿ ರೆಫರೆನ್ಸ್ ಬುಕ್ಸನ್ನು ಕೂಡ ನೀವು ಉಪಯೋಗಿಸ್ಕೊಳ್ಬೋದಾಗಿರುತ್ತೆ. ಹಾಗಿದ್ರೆ ಏನೇನು ನಾವು ಟೀಚ್ ಮಾಡ್ತೇವೆ? ಸೊ ಈ ಒಂದು ತರಬೇತಿಯಲ್ಲಿ ಎಲ್ಲ ಹ್ಯುಮ್ಯಾನಿಟಿಯ ಸಬ್ಜೆಕ್ಟ್ಸ್ಗಳನ್ನು ನಾವು ಟೀಚ್ ಮಾಡ್ತೇವೆ. ತರಬೇತಿ ಅಂತಕ್ಕಂಥದ್ದು ಕನ್ನಡ ಮತ್ತು ಇಂಗ್ಲೀಷ್ 2 ಭಾಷೆಗಳಲ್ಲಿರುತ್ತೆ. ಯಾವ ಸಬ್ಜೆಕ್ಟ್ಸು ನಿಮ್ಮ ಸಿಲೆಬಸ್ ಅಲ್ಲಿರುತ್ತೆ ಅದೆಲ್ಲ ನಾವು ಮೆನ್ಷನ್ ಮಾಡಿರ್ತೇವೆ. ಇವೆಲ್ಲವನ್ನ ಕೂಡ ಈ ತರಬೇತಿಯಲ್ಲಿ ನಿಮಗೆ ತಿಳಿಸಲಾಗುತ್ತೆ. ಅದರ ಜೊತೆಗೆ KEA ಮತ್ತು KPSC ಒಳಗಡೆ ಬರ್ತಕ್ಕಂಥ ನ್ಯೂ ಸಿಲೆಬಸ್ ಅನ್ನ ಕೂಡ ಅಲ್ಲಿ ಕವರ್ ಮಾಡಲಾಗುತ್ತೆ. ಇದರ ಜೊತೆಗೆ ಕಮ್ಯುನಿಕೇಶನ್ ಪೇಪರ್, ಸಾಮಾನ್ಯ ಇಂಗ್ಲಿಷ್, ಸಾಮಾನ್ಯ ಕನ್ನಡ, ಸಾಮಾನ್ಯ ಕಂಪ್ಯೂಟರ್ ಈ ಒಂದು ತರಬೇತಿಯನ್ನು ನೀಡುವುದರೊಂದಿಗೆ PSI ಪತ್ರಿಕೆ 1ರ ತರಬೇತಿಯನ್ನ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ನಿಮಗೆ ಸಂಪೂರ್ಣವಾಗಿ ನೀಡಲಾಗುತ್ತೆ. ಸೊ ಹಾಗಿದ್ರೆ ಈ ತರಗತಿಗಳು ಪ್ರಾರಂಭವಾಗ್ತಕ್ಕಂಥದ್ದು ಯಾವಾಗ? 15ನೇ ಮಾರ್ಚ್ನಿಂದ ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ. ಸೊ ಫಸ್ಟ್ ಕಮ್ ಫಸ್ಟ್ ಸರ್ವ್ ಅಂದರೆ ಹೊಸಕೋಟೆ ಕ್ಷೇತ್ರದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಯಾರು ಮೊದಲು ಬಂದು ಅರ್ಜಿಯನ್ನು ಸಲ್ಲಿಸ್ತಾರೆ, ಸೊ ಅವರಿಗೆ ಆದ್ಯತೆಯ ಮೇರೆಗೆ ನಾವು ಮೊದಲ 250 ವಿದ್ಯಾರ್ಥಿಗಳಿಗೆ ಸಂಪೂರ್ಣ ಉಚಿತ ತರಬೇತಿಯನ್ನು ನೀಡ್ತಕ್ಕಂಥ ಕಾರ್ಯಕ್ರಮ ಇದಾಗಿರುತ್ತೆ. ಸೊ ತರಗತಿಗಳು ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ಇರುತ್ತೆ. ಮಧ್ಯದಲ್ಲಿ 1 ಗಂಟೆಗಳ ಕಾಲ ನಿಮಗೆ ಲಂಚ್ ಬ್ರೇಕನ್ನು ನೀಡಲಾಗುತ್ತೆ. ಮಂಡೇ ಟು ಥರ್ಸ್ಡೇ ಆಫ್ಲೈನ್ ಇರುತ್ತೆ. ಅಂದರೆ ವೆಂಕಟಾದ್ರಿ ಪಾರ್ಟಿ ಹಾಲಲ್ಲಿ ಮಂಡೆಯಿಂದ ಥರ್ಸ್ಡೇವರೆಗೂ ಆಫ್ಲೈನಲ್ಲಿ ಕ್ಲಾಸನ್ನು ನೀಡಲಾಗುತ್ತೆ. ಫ್ರೈಡೇ ಮತ್ತು ಸ್ಯಾಟರ್ಡೇ ಆನ್ಲೈನ್ ಕ್ಲಾಸ್ ಇರುತ್ತೆ. ಈ ಫ್ರೈಡೇ ಮತ್ತು ಸ್ಯಾಟರ್ಡೇ ಈ 2 ದಿನಗಳನ್ನು ನಾವು ಈ ಕಮ್ಯುನಿಕೇಷನ್ ಪೇಪರ್ ಆಗಿರ್ಬೋದು, ನ್ಯೂ ಸಿಲೆಬಸ್ ಆಗಿರ್ಬೋದು, PSI ಪೇಪರ್ 1 ಆಗಿರ್ಬೋದು, ಈ ರೀತಿಯ ಒಂದು ತರಬೇತಿಗೆ ಮೀಸಲಿಟ್ಟಿರ್ತಕ್ಕಂಥ 2 ದಿನಗಳ ಕಾಲವನ್ನು ನಾವಿಲ್ಲಿ ಡೆಡಿಕೇಟ್ ಮಾಡಿರ್ತೇವೆ. ಸೊ ಇದರ ಜೊತೆಗೆ ನೀವು ಎನ್ರೋಲ್ ಮಾಡ್ಕೊಳ್ತಕ್ಕಂಥದ್ದು ಹೇಗೆ, ಈ ಒಂದು ಕಾರ್ಯಕ್ರಮಕ್ಕೆ ನೀವು ಎನ್ರೋಲ್ ಮಾಡ್ಕೊಳ್ತಕ್ಕಂಥ ವಿಧಾನ. ಸೊ ನೀವು ಅಪ್ಲಿಕೇಶನನ್ನು ಫಿಲ್ ಮಾಡಬೇಕಾಗಿರುತ್ತೆ. ಅಪ್ಲಿಕೇಶನನ್ನು ನಾನು ಆಲ್ರೆಡಿ ಹೇಳಿರ್ತಕ್ಕಂಥ ವಿಳಾಸಕ್ಕೆ ಹೋಗಿ ನಿಮ್ಮ ಒಂದು ಫೋಟೋಗ್ರಾಫನ್ನು ತೊಗೊಂಡು ಹೋಗಬೇಕಾಗಿರುತ್ತೆ. ಒಂದು
ID ಪ್ರೂಫನ್ನು ನೀವು ತೆಗೆದುಕೊಂಡು ಹೋಗಬೇಕಾಗಿರುತ್ತೆ. ಸೊ ಅಪ್ಲಿಕೇಶನಲ್ಲಿ ಫೋಟೋವನ್ನು ನೀವು ಅಫಿಕ್ಸ್ ಮಾಡಿ ನಿಮ್ಮ ಅಡ್ರೆಸ್ ಪ್ರೂಫನ್ನು ಅದಕ್ಕೆ ಅಟ್ಯಾಚ್ ಮಾಡಿದ ನಂತರ ಅಲ್ಲಿ ನಮ್ಮ ಕೋಆರ್ಡಿನೇಟರ್ ಇರ್ತಾರೆ. ಸೊ ಲಿಂಗಣ್ಣ ಅಂತ ಕೋಆರ್ಡಿನೇಟರ್ ಇರ್ತಾರೆ. ಸೊ ಇವರು 3rd ಫ್ಲೋರ್ ಅಥವಾ 4th ಫ್ಲೋರಲ್ಲಿ ಇರ್ತಾರೆ. ಸೊ ನೀವು ಅವರನ್ನು ಹೋಗಿ ಭೇಟಿ ಮಾಡಿದರೆ ಅವರು ಅಪ್ಲಿಕೇಶನನ್ನು ಕೊಡ್ತಾರೆ. ಆನ್ ಸ್ಪಾಟ್ ನೀವು ಅಪ್ಲಿಕೇಶನನ್ನು ಫಿಲ್ ಮಾಡಿ ಅಲ್ಲಿ ಸಬ್ಮಿಟ್ ಮಾಡಿದ್ದ ಆದಲ್ಲಿ ನಿಮ್ಮ ಅಡ್ಮಿಷನ್ ಅಂತಕ್ಕಂಥದ್ದು ಕನ್ಫರ್ಮ್ ಆಗುತ್ತೆ. ಸೊ ಈ ವಿಳಾಸಕ್ಕೆ ಸಂಬಂಧಪಟ್ಟಂತೆ ಆಗಿರಲಿ ಅಥವಾ ಇನ್ನೇನಾದರೂ ನಿಮಗೆ ಸಂದೇಹಗಳು ಇದ್ದರೆ ಈ ಒಂದು ಸಂಖ್ಯೆಗಳಿಗೆ ನೀವು ಕರೆ ಮಾಡಬಹುದಾಗಿರುತ್ತೆ. ಸೊ ಹೆಚ್ಚಿನ ಮಾಹಿತಿಗಾಗಿ ನೀವು ಜ್ಞಾನಗಂಗೋತ್ರಿ ಸಂಸ್ಥೆಯ ದೂರವಾಣಿ ಸಂಖ್ಯೆಗಳನ್ನು ಕರೆ ಮಾಡಿದ್ರೆ ಸೊ ನಿಮಗೆ ಎಲ್ಲ ಮಾಹಿತಿಯನ್ನು ನೀಡಲಾಗುತ್ತೆ. ಈ ಒಂದು ಕಾರ್ಯಕ್ರಮ ಸಂಪೂರ್ಣವಾಗಿ ಉಚಿತವಾಗಿರೋದ್ರಿಂದ ಸೊ ವಿ ರಿಕ್ವೆಸ್ಟ್ ಎವ್ರಿಬಡಿ ಟು ಮೇಕ್ ಯೂಸ್ ಆಫ್ ದಿಸ್ ಆಪರ್ಚುನಿಟಿ ಬಿಕಾಸ್ ಇನ್ನೇನು ಅಧಿವೇಶನಗಳು ಕೂಡ ಬರ್ತಕ್ಕಂಥ ಸಾಧ್ಯತೆಗಳು ಬಹಳ ಹೆಚ್ಚಾಗಿವೆ. ಸೊ ಅದರಿಂದ ಒಂದು ಕ್ವಾಲಿಟಿ ಕೋಚಿಂಗ್ ಅನ್ನು ನೀಡ್ತಕ್ಕಂಥದ್ದು ಜ್ಞಾನಗಂಗೋತ್ರಿ ಸಂಸ್ಥೆಯ ಉದ್ದೇಶ ಮತ್ತು ಸರ್ರ ಉದ್ದೇಶ ಕೂಡ ಅದೇ ಆಗಿರುತ್ತೆ. ಸೊ ಈ ಒಂದು ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಬೇಕೆಂದು ನಾವು ವಿದ್ಯಾರ್ಥಿಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಬೇಕೆಂದು ಸೊ ಈ ಒಂದು ವಿಡಿಯೋದ ಮುಖಾಂತರ ನಾನು ಕೋರ್ಕೊಳ್ತಾ ಇದ್ದೇನೆ. ಥ್ಯಾಂಕ್ ಯು ವೆರಿ ಮಚ್.